ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 4 ವಾಕ್ಯ 1 ತಿಳಿಸುವುದೇನೆಂದರೆ, ಯೇಸು ಸೈತಾನನಿಂದ ಶೋಧಿಸಲ್ಪಡುವಂತೆ ಆತ್ಮನಿಂದ ಮರುಭೂಮಿಗೆ ಕರೆದೊಯ್ಯಲ್ಪಟ್ಟರು. ಚಿಂತನೆ: ತನ್ನ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಯೇಸು ಮರುಭೂಮಿಯನ್ನು ಪ್ರವೇಶಿಸಿದರು. ಅದು ಆಕಸ್ಮಿಕವಾಗಿ ಅಲ್ಲ, ಆತನು ಆತ್ಮನಿಂದ ನಡೆಸಲ್ಪಟ್ಟನು. ಮರುಭೂಮಿಯು ಮೌನ, ಶೂನ್ಯತೆ ಮತ್ತು ಪರೀಕ್ಷೆಯ ಸ್ಥಳವಾಗಿದೆ. ಪ್ರಲೋಭನೆಯು ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೆ ಎಂಬುದರ ಸಂಕೇತವಲ್ಲ. ಯೇಸು ಕೂಡ ಅದನ್ನು ಎದುರಿಸಿದನು. ಆದರೆ ಮರುಭೂಮಿಯಲ್ಲಿ ಅವನು ನಮಗೆ ಒಂದು ಪ್ರಮುಖ ಸತ್ಯವನ್ನು ಕಲಿಸುತ್ತಾರೆ. ಗೆಲುವು, ಪ್ರಾರ್ಥನೆ, ಉಪವಾಸ ಮತ್ತು ದೇವರ ವಾಕ್ಯದಲ್ಲಿ ನಂಬಿಕೆಯನ್ನು ಇಡುವುದರ ಬಗ್ಗೆ ನಮಗೆ ತಿಳಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಾನು ನನ್ನ ಮರುಭೂಮಿಯ ಕ್ಷಣಗಳನ್ನು ಪ್ರವೇಶಿಸಿದಾಗ ಭಯಪಡದಿರಲು ನನಗೆ ಸಹಾಯ ಮಾಡಿರಿ. ಪ್ರಲೋಭನೆಯನ್ನು ವಿರೋಧಿಸಲು ನನಗೆ ಶಕ್ತಿಯನ್ನು ನೀಡಿರಿ. ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಡಲು ಮತ್ತು ನಿನ್ನನ್ನು ಮಾತ್ರ ಅವಲಂಬಿಸಲು ನನಗೆ ಕಲಿಸಿರಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ ನಿನ್ನ ಮೇಲೆ ನಂಬಿಕೆ ಇಡಲು ನನಗೆ ಆಶೀರ್ವದಿಸಿರಿ. ಆಮೆನ್.